ಅದು ಆ ವಿಷಯ ಜಾಸ್ತಿ ಮಾತಾಡ್ಬಿಡಿ, ತಲೆ ಕೆಟ್ಟೋಗತ್ತೆ. ಕೇಳದೆ ಇನ್ನೇನಾಗತ್ ಮನೆ ಹಾಳ. ಅಮ್ಮ, ಇದಕ್ಕೆ ಈ ಪೂಜೆ ಎಲ್ಲ ಬೇಡ ಅಂತ ಹೇಳ್ತಿರೋದು. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಅಂದ್ರೆ ಶ್ರುತಿ ಮನೆಗ್ ಬರೋದ್ ಬೇಡ್ವೇನೋ? ಶ್ರುತಿ ಮನೆಗ್ ಬರೋದು ಪೂಜೆ ಮಾಡ್ಸೋದ್ರಿಂದ ಅಲ್ಲ, ನೀತು ಮೆಸೇಜ್ ಮಾಡೋದ್ರಿಂದ. ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ಅಯ್ಯೋ, ಎಲ್ಲ ಸರಿ ಹೋಗುತ್ತೆ ಕಣೋ ರವಿ. ಏನೋ ಒಂದ್ ದೋಷ ಇರುತ್ತೆ, ಅದಕ್ಕೆ ಅವ್ರು ಪರಿಹಾರ ಹೇಳ್ತಾರೆ, ಅದ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪರಿಹಾರ ಹೇಳಿ ಹೋಗೋರಲ್ಲ ಈ ಸ್ವಾಮಿಗಳು, ಎಲ್ರು ಟ್ಯಾಕ್ಸ್ ಆಫೀಸರ್ಗಳಾಗೋಗಿದ್ದಾರೆ. ಒಂದಷ್ಟು ದುಡ್ಡು ಖರ್ಚು ಮಾಡಿಸ್ತಾರೆ, ಬೆಡೀರು. ಅದೇನೇ ಇದ್ರು ನಾನ್ ನೋಡ್ಕೋತೀನಿ, ನೀನ್ ಸುಮ್ನಿದ್ರೆ ಸಾಕು. ಸರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಗೋಗಿದ್ ಬರ್ತೀನಿ. ಪೂಜೆ ಇದೆಯಲ್ಲ, ದೇವ್ರ ಪೂಜೆನ ಹೇಳು, ಮನೇಲಿ ಇರ್ತೀನಿ. ಅವನ್ ಹೆಸರು ಹೇಳಿ ಯಾರೋ ತಲೆ ಕೆಡ್ಸೋರ್ಗೋಸ್ಕರ ನಾನ್ ತಲೆ ಕೆಡ್ಸ್ಕೊಂಡಿರ್ಲಾ? ಬಂಗಾರದಂತ ಮಾತು. ಏನು ಸಮಸ್ಯೆ ಇಲ್ಲ, ನೀನ್ ಆರಾಮ ಹೊರಡಪ್ಪ. ಬಂದ್ರು ಅನ್ಸತ್ತೆ. ಓ ಸ್ವಾಮೀಜಿಗಳು, ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ. ಸರಿ ಶಾಂತು, ನಾನು ಹೊರಡ್ತೀನಿ. ಎಲ್ಲೂ ಹೋಗೋ ಹಾಗಿಲ್ಲ. ನಮ್ಮ ಅಪ್ಪ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ತಾವೇ ಹೇಳ್ತೀರಾ? ನನ್ನನ್ನ ಕರ್ಸಿರೋದ್ ಯಾಕೆ? ಕರ್ಸಿರೋರು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ನಮ್ಮಪ್ಪ ಏನು ನಿಮ್ಮನ್ನ ಕರ್ಸಿಲ್ಲ. ನೀನ್ ಸುಮ್ನಿರೋ. ಇವ್ರು ಹೇಳ್ತಿದಾರಲ್ಲ, ಹಾಗ್ ಹೋಗೋ ಹಾಗಿದ್ರೆ ನಾನ್ ಬರೋಕ್ ಮುಂಚೆನೆ ಹೋಗ್ಬೇಕಾಗಿತ್ತು. ಈಗ ಪೂಜೆ ಆಗೋವರ್ಗೂ ಯಾರು ಹೋಗೋ ಹಾಗಿಲ್ಲ. ಪ್ಲೀಸ್ ರೀ, ಪ್ಲೀಸ್. ಆಯ್ತು, ಅದೇನಾಗುತ್ತೋ ಆಗ್ಲಿ. ಮಮ್ಮಿ, ಮಾಮಿ ಬಂದ್ರು ಅನ್ಸುತ್ತೆ. ಏ ಶಾಂತಿ, ಸ್ವಾಮಿ, ಈ ಕಡೆ ಬಾ. ಏ ಶಾಂತಿ, ಏನೇನ್ ಅನಾಹುತ ಮಾಡ್ಕೊಂಡಿದ್ಯಾ ನೀನು? ನಾನೇನ್ ಮಾಡ್ಕೊಂಡಿದ್ದೀನಿ? ನೀನು ಭಗವಂತನ್ ನಂಬೋಳು, ಜಾತಕ ಜ್ಯೋತಿಷನೇ ದೇವ್ರು ಅಂತ ಪೂಜೆ ಮಾಡೋಳು. ನಿನ್ನಂತವಳು ಇರೋ ಮನೇಲಿ ಬರೀ ಅಪಚಾರನೇ ನಡೀತಾ ಇದೆಯಲ್ಲೇ. ನಿನ್ನ ಮೊದಲನೇ ಮಗನಿಗೆ ತಂದ ಹೆಣ್ಣು ಸರಿ ಇಲ್ಲ, ಮೋಸಗಾತಿ. ನಿಜ ಸರಿ ಇಲ್ಲ. ನೋಡ್ದ್ರಾ ಹೆಂಗೆ ನಮ್ ಸ್ವಾಮೀಜಿ ಅಂತ? ಇನ್ನೊಂದ್ ಹೆಣ್ಣು ಮನೆ ಬಿಟ್ಟು ಹೋಗಿದ್ದಾಳೆ. ನಿಜ ನಮ್ ರವಿ ಸ್ವಲ್ಪ ತಪ್ಪು ಮಾಡ್ಬಿಟ್ಟ. ಈ ತಪ್ಪುಗಳ ಹಿಂದೆ ನಿನ್ನ ಮಕ್ಕಳಿಲ್ಲ ಶಾಂತಿ, ಬೇರೆ ಕೈನೇ ಕಾಣಿಸ್ತಾ ಇದೆ. ಯಾರದು? ಹೇಳ್ತೀನಿ. ನಿನ್ನ ಮೊದಲನೇ ಮಗನ್ಗೆ ಒಂದ್ ಹೆಣ್ಣು ನೋಡಿದ್ದೆ, ಆದ್ರೆ ಆ ಹೆಣ್ಣು ಎರಡನೇ ಮಗನ್ ಕೈ ಬಿಡ್ತಿದ್ದಾಳೆ. ಈ ಮನೆಗೆ ಕೆಡತಾಗಿರೋದೇ ಅದ್ರಿಂದ. ಇದಕ್ಕೆ ಈ ಪೂಜೆ ಎಲ್ಲ ಬೇಡ ಅಂತ ಹೇಳಿದ್ದು. ಸಕ್ರೆ, ಸೈಲೆಂಟ್ ಆಗಿರಕ್ಕೆ ಹೇಳಿ ನಿನ್ ದೇವ್ರಿಗೆ, ಇಲ್ಲ ಆ ದೇವ್ರಿಗೆ ದೆವ್ವ ಬಿಡಿಸ್ಬಿಡ್ತೀನಿ. ಏಯ್, ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಶಾಪಗಳು ಕೊಡ್ತೀನಿ. ಯಾರಿಗೆ? ನನಗ? ಎಲ್ಲಿ ಕೊಡು? ಅದ್ ಏನ್ ಶಾಪಗಳು ಕೊಡ್ತೀನಿ, ನಾನು ನೋಡೇ ಬಿಡ್ತೀನಿ. ಸ್ವಲ್ಪ ಸುಮ್ನಿತ್ಯಾ? ಏ ಶಾಂತಿ, ಈ ಮನೆ ಕೆಡ್ಕ ಕಾರಣ ಏನು ಅಂತ ಹೇಳಿದೀನಿ. ನಂಬೋದು ಬಿಡೋದು ನಿನ್ನಿಷ್ಟ. ಇಷ್ಟ ಆಗಿರೋದಲ್ಲ, ಇನ್ನಷ್ಟಾಗುತ್ತೆ. ಏನಾಗುತ್ತೆ? ಶಾಂತಿ, ನಾನ್ ಹೇಳೋದನ್ನ ಬರ್ದಿಟ್ಕೋ. ತಲೆ ಮೇಲ್ ತಲೆ ಬಿದ್ರು ನನ್ ಮಾತ್ ಸುಳ್ಳಾಗಲ್ಲ. ಹೇಳಿ ಏನದು? ಈ ಸೊಸೆ ಮನೇಲೆ ಇದ್ರೆ ನಿನ್ನ ತಾಳಿ ಕಾಳಿ ಹೋಗುತ್ತೆ. ಏನಮ್ಮ ಹೇಳ್ತಾ ಇದೀಯ ನೀನು? ಸತ್ಯ. ಈ ಹೆಣ್ಣು ಈ ಮನೇಲೆ ಇದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಮಗು. ಆಯ್ತಾಯ್ತು, ತಮ್ ಕೆಲ್ಸ ಆಗಿದ್ರೆ ಹೊರಡಿ. ನನ್ನ ಕೆಲ್ಸನ ಇವತ್ತಿಂದ ಶುರು ಮಾಡಿಲ್ಲ ಮಗು. ನನ್ನ ಮಾತ್ ನಂಬು. ಅವಳನ್ನ ಕಳ್ಸು, ನಿನ್ ಜೀವ ಉಳಿಸ್ಕೋ. ನಾನ್ ಸತ್ರು ಪರವಾಗಿಲ್ಲ, ನೀನ ಈ ಮನೇಲೆ ಇರ್ತಾಳೆ. ಅನಿಷ್ಟ ಹಿಡಿಯುತ್ತೆ. ನನ್ನ ಮಾತ್ ಕೇಳು ಮಗು. ಯಾವ ದೇವ್ರೆ ನೀನು? ಯಾವ ದೇವ್ರು? ಸುಳ್ಳುಗಳನ್ನ ಹೇಳ್ಕೊಂಡು ಮನೆ ಮುರಿಯಕ್ ಬಂದಿದ್ಯಾ? ಎದಳಮ್ಮ ನೀನು, ಎದಳಮ್ಮ. ಯಾಕಪ್ಪ, ನಿನ್ನ ಹೆಂಡತಿ ಬಗ್ಗೆ ಮಾತಾಡಿದ ತಕ್ಷಣ ನಿನ್ ಕೋಪ ಬಂದ್ಬಿಟ್ಟ? ನನ್ನ ಮಾಂಗಲ್ಯ ಕಲ್ಸ್ ಬೀಳುತ್ತೆ ಅಂತ ಹೇಳಿದಾರೆ. ನನ್ ಮನ್ಸಿಗೆ ಎಷ್ಟು ಹೋಗ್ಬೇಡ. ಅವ್ರು ಹೇಳಿ, ಅವ್ರಿಗೇನ್ ಅನ್ಸ್ಬೇಕು ಅವ್ರು ಹೇಳಿ. ಇವ್ರ ಮಾತನ್ನ ನೀನ್ ತಡಿಬೇಡ, ಸುಮ್ನಿರ ಸೂರ್ಯ. ಈ ಅನಿಷ್ಟ ಮನೇಲಿರೋವರ್ಗು ಅದಲ್ಲ ನೀನ್ ತೆಗೆದು ಬಾಸ್ ಹಾಕ್ಬಿಡ್ತೀನಿ. ನನಗ್ ಬಾರಿಸ್ತೀಯಾ? ವಿಭೂತಿ ಎಸ್ತ್ರೆ ನಿರ್ನಾಮ ಆಗ್ ಹೋಗ್ತೀಯಾ? ನಾಮ ಹಾಕಿ ಡ್ರಾಮಾ ಮಾಡೋ ನಿನ್ನಿಂದ ನಾನ್ ನಿರ್ನಾಮ ಆಗೋದಿಲ್ಲ. ಎದ್ದ ನಡಿಯಮ್ಮ. ಏನೇನ್ ಎತ್ತೋಕ್ಯಲ್ಲ ಎಲ್ರ ಕೇಳಲ್ಲ. ತಗೋದಾಗೆ ತೂತ್ ಸಾಯ್ಸಾಕ್ಬಿಡ್ತೀನಿ. ಹೋಗ್ತಾ ಇರ್ಬೇಕತ್ತೆ. ನೋಡಿದ್ಯಾ ದೇವ್ರಿಗೂ ಭಯ, ಓಡೋಗ್ಬಿಟ್ಲು. ಬಿಡೆ, ಏನ್ ನೀನ್ ಅವಾಂತಗಳು? ಯಾಕೆ ಅವ್ರನ್ನೆಲ್ಲ ಕರೆಸ್ದೆ ಮನೆಗೆ? ನಂಗೆ ಜಾತಕ ಜ್ಯೋತಿಷ್ಯ ಬಗ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಖಂಡಿತ ನಿಜ ಆಗುತ್ತೆ. ಟೈಮ್ ಅಂದ್ರೆ ಏನರ್ಥ? ನಮ್ಮ ಅಪ್ಪ ಏನಾದ್ರು ಆಗೋಗತ್ತೆ ಅಂತನಾ? ಒಂದೇ ಬಿದ್ರು ಏನೂ ಆಗೋದಿಲ್ಲ. 100 ವರ್ಷ ಚೆನ್ನಾಗಿರ್ತ ನಮ್ಮಪ್ಪ. ನನ್ನ ಆಯಸ್ತೆಲ್ಲ ಕುಟ್ಬಿಡ್ತೀನಿ ನನ್ನ ದೇವ್ರಿಗೋಸ್ಕರ. ಮೀನಾ ಏನೇ ನೀನು? ನಮ್ ಮನೇಲಿಂದ ದುಷ್ಟಶಕ್ತಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಲೈಫ್ ಚೆನ್ನಾಗಿಲ್ಲಪ್ಪ. ಅನಜ, ದೇವತೆ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಬಾರ್ಸುದು ಬಾರ್ಸಾಕ್ಬಿಡ್ತೀನಿ. ಹೋಗ್ರಪ್ಪ. ಯಾಕೆ? ಏನಾಯ್ತು? ಆ ದೀಪದ ಕಂಬದಲ್ಲೇ ಚುಚ್ಚಿ ಸಾಯಿಸ್ಬಿಡೋನ್ ನನ್ನ. ಬದುಕೊಂಡ್ ಬಂದಿದೀನಿ. ಏನಾಯ್ತು ನೆಟ್ಟಿಗೆ ಹೇಳು. ನೀವ್ ಹೇಳ್ದಾಗೆ ಹೇಳ್ದೆ. ಅದು ಸರಿ ಹೇಳಿದ್ಯಲ್ಲ ಬಿಡು, ಯಾಕೆ ಹೆದರ್ಕೊಂಡೆ? ಆ ಮನೇಲೊಬ್ಬ ರೌಡಿ ಇರೋದು ಹೇಳಲೇ ಇಲ್ಲ ನೀವು. ರೌಡಿರಾ? ಹಾ, ಆ ಮೀನ ಗಂಡ. ನಾನು
ದೇವ್ರು ದೇವ್ರು ಅಂತ ಹೇಳ್ತಾನೆ ಇದೀನಿ. ಅವನು ಭಯನೇ ಇಲ್ದೆ ದೀಪದ ಕಂಬದಲ್ಲಿ ಚುಚ್ಚಕ್ ಬಂದ್ಬಿಟ್ಟ. ನೀವ್ ನಗ್ತೀರಮ್ಮ, ನಾನ್ ಅಲ್ಲೇ ಇದ್ದಿದ್ರೆ ಈ ದೇವ್ರನ್ನ ಆ ದೇವ್ರ ಪಾದಕ್ ಸೇರ್ಸ್ಬಿಟ್ಟಿರೋನವ್ನು. ಬದುಕ್ ಬಂದೆಲ್ಲ ಬಿಡು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ನೀನು ಬೀಸಿರೋ ದೀಪದ ಕಂಬದಿಂದ ತಪ್ಪಿಸ್ಕೊಂಡ್ ಬಂದಿದೀಯ ಅಂದ್ರೆ ನಿನಗೆ 1000ನೋ 2000ನೋ ವರ್ಷ ಆಯಸ್ಸು. ಅಂದ್ಹಾಗೆ ನೀನ್ ಅಷ್ಟೆಲ್ಲ ಹೇಳ್ದಾಗ ಶಾಂತಿ ಏನಂದ್ಲು? ಆ ಯಮ್ಮ ಫುಲ್ ಹೆದರ್ಕೊಂಡ್ಬಿಟ್ಲು. ಹೊತ್ತು ಕರ್ದು ನನ್ ತಾಳಿ ಭಾಗ್ಯ ಅದು ಇದು ಅಂತ ಗೋಳಾಡ್ಬಿಟ್ಲು. ಅಷ್ಟೇ ಬೇಕಿರೋದು. ಆದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರು ನಂಬ್ಲೇ ಇಲ್ಲ. ನನ್ನೇ ಬೈದ್ಬಿಟ್ರು. ಶಾಂತಿ ಮನ್ಸಲ್ಲಿ ಬಿತ್ತಿರೋ ಗಿಡ ಹೆಮ್ಮರ ಆಗ್ಬೇಕು. ಆಗ ಮೀನಾ ಖಂಡಿತ ಮನೆ ಬಿಟ್ಟು ಹೋಗ್ತಾಳೆ. ಆ ಕೆಲ್ಸಾನು ನಿಂದಿಂದಾನೆ ಆಗ್. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಆ ಮೀನ ಗಂಡ ಇಲ್ದೇ ಇರೋ ಕಡೆ ಇರ್ತೀನಿ ಅಷ್ಟೇ. ಸರಿ ಸರಿ, ಆ ಶಾಂತಿ ಮನ್ಸಲ್ಲಿ ಇನ್ನಷ್ಟು ವಿಷ ತುಂಬೇಕು. ಅದನ್ನ ನಾನ್ ಮಾಡ್ತೀನಿ. ಸದ್ಯಕ್ಕೆ ಇದ್ನಿಟ್ಕೊಂಡಿರು, ನಾಳೆ ನಾಡಿದ್ರಲ್ಲಿ ಬಂದು ನೋಡ್ತೀನಿ. ಸರಿಯಮ್ಮ. ಈ ಸೊಸೆ ಮನೇಲೆ ಇದ್ರೆ ನಿನ್ನ ತಾಳಿ ಕಳ್ಚ್ ಹೋಗುತ್ತೆ. ಏನ್ ಇಷ್ಟೊಂದ್ ಗಲಾಟೆ? ಡ್ಯಾಡಿ ಏನಿದು, ಎಲ್ರು ಸೈಲೆಂಟ್ ಆಗಿ ಇದಾರಲ್ಲ? ಎಲ್ಲ ಸುಮ್ನೆ ಇದಾರೆ. ಒಬ್ಬೊಬ್ರು ಮನಸ್ಸಲ್ಲೂ ಸಾವಿರಾರು ಮಾತುಗಳು ಚಿರಾಡ್ತಾ ಇದೆ. ಶಾಂತಿ, ಸಮಾಧಾನ ಮಾಡಕ್ ಬರ್ಬೇಡಿ ನೀವು. ನನಗ್ ಬುದ್ಧಿ ಹೇಳೋದ್ರ ಬದ್ಲು ನೀನನ್ನ ಏನ್ ಮೀನಣ್ಣ? ಅವ್ಳ ತಾಯಿ ಮನೆಗೆ ಹೋಗ್ತೇಳಿ. ಅಲ್ಲ, ಯಾಕೆ ಇವಳು ಇಲ್ಲೇ ಬಿದ್ದಿರ್ಬೇಕು ಯಾವಾಗ್ಲೂ? ಇಳಿಯಾಕ್ ಸಕ್ರಿ ಹೋಗ್ಬೇಕು. ನನ್ನ ಮಾಂಗಲ್ಯ ಹೋಗ್ಬಾರ್ದು ಅಂದ್ರೆ ಇವಳು ಹೋಗ್ಲೇಬೇಕು. ನಾಳೆ ಇನ್ಯಾವಳೋ ಬರ್ತಾರೆ, ನಿನ್ ಗಂಡ ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅಂತಂದ್ರೆ ಅವನು ಬದುಕಿರೋವರೆಗೂ ಹಿಮಾಲಯದಲ್ಲೇ ಇರ್ಬೇಕು ಅಂತ ಹೇಳ್ಬಿಡ್ತಾಳೆ. ಅವಾಗ ನಂಬಿಡ್ತೀಯ ಅದನ್ನ? ಕಳ್ಸ್ಬಿಡ್ತೀಯ ಅಪ್ಪಯ್ಯನ? ಮೊದಲು ಇಂಥ ಮೂಢನಂಬಿಕೆನ ನಂಬದ್ ಬಿಡು, ಎಲ್ಲ ಚೆನ್ನಾಗಿರತ್ತೆ. ಯಾವ್ದೋ ಮೂಢನಂಬಿಕೆ? ಜ್ಯೋತಿಷ್ಯ, ಜಾತಕ, ಶಾಸ್ತ್ರ ನಿನ್ಗೇನೋ ಗೊತ್ತು? ಜಗತ್ತ ಏನು ಅಂತ ಗೊತ್ತಿರಲಿಲ್ಲ, ಆಗ್ಲೇ ಜಾತಕದ ಪಾರ ಹೇಳಿ ಅವ್ರ ಜೀವನ ಹಾಗಿರ್ಬಿಟ್ಟಿಯಲ್ಲಿ ಗಜ. ಅವತ್ತು ಇವನ ಮೇಲೆ, ಇವತ್ತು ಅವಳ ಮೇಲೆ ನಿನ್ ಬಾಣ ಪ್ರಯೋಗ ಮಾಡಕ್ ಬಂದಿದ್ಯಾ? ಡ್ಯಾಡಿ ಸ್ವಲ್ಪ ನೋಡಿ ಮಾಡಿ ಮಾತಾಡಿ. ಆ ಜ್ಯೋತಿಷಿ ಸಾಮಾನ್ಯದವಳಲ್ಲ, ನಮ್ ಶೋರೂಮ್ ಬಂದಿದ್ಲು. ನನ್ ಜೀವನದಲ್ಲಿ ನಡೆದಿರೋದನ್ನೆಲ್ಲ ನೋಡ್ದಂಗೆ ಹೇಳ್ಬಿಟ್ಲು, ಗೊತ್ತಾ? ಲೇ, ಇಂದು ಓಮ್ ಸಿನಿಮಾಗಿಂತ ಜಾಸ್ತಿ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಇರೋ ಸಿನಿಮಾ ನಿಂದು. ಎಲ್ಲಿ ಹೋದ್ರು ಒಂದು ಶೋ ಮಾಡ್ಕೊಂಡ್ ಬಂದಿರ್ತೀಯ, ಅದಕ್ಕೆ ಇದ್ದಿದ್ದಂಗೆ ಒದರ್ತಾಳೆ. ಅವಳೇನ್ ಸುಳ್ಳಲ್ಲ. ಸುಳ್ಳೆ. ನಾ ಅವ್ರು ಹೇಳಿರೋದು ನಿಜ ನಿಜ ನಿಜ. ಏ ಮೀನಾ, ಮನೆ ಬಿಟ್ಟು ಹೊರಡೆ. ಅವಳು ಯಾಕೆ ಹೊಡ್ಬೇಕು? ಯಾಕೆ ಹೊಡ್ಬೇಕು? ಅವಳು ಈ ಮನೆ ಸೊಸೆ. ಈ ಮನೆ ಸೊಸೆ ಇದ್ರೆ ಯಾರು ಸರಿ ಇಲ್ಲ ಕಣೋ ಅಪ್ಪಿ. ಯಾರು ಇಷ್ಟ ಅಂತಂದ್ರೆ ಹಂಗೆ ವಾರಣಾಸಿ ಹೋಗ್ಬಿಡ್ಬೇಕು, ಅರ್ರ ಬಂಡಿ ತಿರುಪ್ತಿ ಉಂಡಿ ಅಂತ. ನಿನ್ನ ಹೆಂಡತಿ ಒಬ್ಳೆ ಕಣೋ ಸರಿ ಇಲ್ಲ, ಇನ್ ಮಿಗ್ದವರೆಲ್ಲ ನಟಿಗೆ ಇದಾರೆ. ಇನ್ನಷ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಹಾಳಾಗ್ಬಿಡೋ ತೆಕಡಿಕೆ. ಅದೃಷ್ಟ ಅನ್ನೋದು ಧೂಳು ತುಂಬಿರೋ ಕಾಲಲ್ಲೋ ಕೊಳೆ ಅಂತಿರೋ ಕೈಯಲ್ಲೋ ಇರಲ್ಲ ಕಣಲೇ. ನಿಯತ್ತಾಗಿರೋ ಮನ್ಸಲ್ಲಿ ನಿಸ್ವಾರ್ಥವಾಗಿ ದುಡಿಯೋ ಹೃದಯದಲ್ಲಿ ಇರತ್ತೆ. ಮೀನಾ ಈ ಮನೆಗೆ ಸೊಸೆಯಾಗಿ ಬಂದಿರೋಡು, ಸಾವಾಗಿ ಬಂದಿಲ್ಲ. ಹಾಗಾದ್ರೆ ಈ ಜಾತಕ ಸುಳ್ಳ? 100%. ಅಯ್ಯೋ ಇವ್ ನಂಬಲ್ಲ ಬಿಡು ಮಮ್ಮಿ. ಒಳ್ಳೇದನ್ನ ಹೇಳಿದಾಗ ಕೇಳ್ಬಿಡ್ಬೇಕು. ನಡೆದೋಗ್ಲಿ ಬಿಡು. ಅಪ್ಪ ಸತ್ತೋಗ್ಬಿಟ್ರೆ ಯಾವಾಗ ಗೊತ್ತಾಗುತ್ತೆ? ಅಪ್ಪ ಏನ ಮಾತಾಡ್ತೀನಿ? ಯಾಕೆಲ್ಲೂ ಹುಚ್ಚಿಡ್ದಿರೋ ತರ ಆಡ್ತಿದ್ದೀರಾ? ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಇದ್ಬಿಡಿ. ಎಲ್ಲ ಸಮಾಧಾನವಾಗಿರಕ್ ಬಿಡ್ತೀಯ ನೀನು? ನಿನ್ನ ಯಾರು ಈ ಮನೆಗ್ ಕರ್ಕೊಂಡ್ ಬಂದ್ರು ಅವ್ರ ಪಾಲ್ಗೆ ನೀನೇ ಕಂಟಕ ಆಗೋಗಿದ್ಯಲ್ಲ. ಬೇಡ ಶಾಂತಿ, ಅನ್ಯಾಯವಾಗಿ ಯಾರ ಮೇಲೂ ಕಳಂಕ ಹೊರಿಸಬಾರ್ದು. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಸಾವನ್ನ ತಪ್ಪಿಸೋದಿಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಕಣೆ. ಹಾಗೆಲ್ಲ ಹೇಳ್ಬೇಡ್ರಿ ನೀವು. 100 ವರ್ಷ ಬದುಕ್ಬೇಕಾಗಿರೋರು ನೀವು. ಅಲ್ಲ, ನಿಮ್ಗೇನಾದ್ರು ಅಂದ್ರೆ ನಾನ್ ಬದುಕಿರ್ತೀನೇನ್ರಿ? ಬದುಕಿರ್ತೀನ? ಒಂದು ಸಮಯ ಅಂತ ಬಂದಾಗ ನೆರಳು ಕೂಡ ಮನುಷ್ಯನ ಬಿಟ್ಟು ಹೊರಟೋಗುತ್ತೆ ಕಣೆ. ಇಲ್ಲಿ ಯಾರಿಗೂ ಯಾರ ಪಾಲ್ಗೂ ಶಾಶ್ವತ ಇರೋಕ್ ಆಗೋದಿಲ್ಲ. ನಮ್ ಒಳ್ಳೆತನ, ಪರಿಶುದ್ಧವಾದ ಮನಸ್ಸು, ಮಾಡಿದ ಪಾಪ ಪುಣ್ಯ ಮಾತ್ರನೇ ನಮ್ಮ ಸಾವಿನ ನಂತರನೂ ನಮ್ಮನ್ನ ಕಾಪಾಡೋದು. ಗಾಳಿಲಿರೋ ಗಾಳಿ ಹಾಗೆ ಕಣೆ ಆಯಸ್. ನಿಂತಿರುತ್ತೋ ಓಡ್ತಿರುತ್ತೋ ಗಾಳಿ ಆಗ್ತಾನೆ ಇರುತ್ತೆ. ಅಯ್ಯೋ, ಇದಕ್ಕೆಲ್ಲ ಕಾರಣ ಈ ಮೀನಾರಿ. ಬೇಡ ಸಕ್ರೆ, ಬೇಡ ಹೇಳ್ತಾ ಇದೀನಿ. ಸುಮ್ನೆ ಮೀನನ ಹೆಸರು ಹೇಳ್ತಾನೆ ಇದೆಯಾ? ಅವಳು ಈ ಮನೆಗ್ ಬಂದಿರೋ ಮಹಾಲಕ್ಷ್ಮಿ, ಮಹಾಕಾರಿ ಅಲ್ಲ, ಭಾಗ್ಯ ದೇವತೆ ಅವಳು. ನಿನ್ನ ಸೌಭಾಗ್ಯನ ಹಾಳು ಮಾಡೋಳಲ್ಲ. ಇರೆಯ ನೀನು. ಆಯ್ತು, ಮೀನನ್ನ ಮನೆ ಬಿಟ್ಟು ಹೋಗಕ್ಕೆ ನಾನೇ ಏನ್ ಹೇಳಿದ್ರೆ? ಮೀನನ್ನ ಮನೆ ಬಿಟ್ಟು ಹೋಗಕ್ ಹೇಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಇರೇ ಹಿಡಿಂಬಾಸ್ರಿ, ಸ್ವಲ್ಪ ಇರು. ಅವಳನ್ನ ಈ ಮನೆ ಬಿಟ್ಟು ಕಳ್ಸಿದ್ರೆ ನನ್ನ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀಯ ಹೇಳು? ಹಾಗೆಲ್ಲ ಹೇಳೋದಕ್ಕಾಗತ್ತಾ? ಹೇಳ್ಬೇಕು. ಅವ್ಳು ಯಾರ ಕೋತಿ ಬಂದು ಇವಳಿದ್ರೆ ಈ ಮನುಷ್ಯ ಬೇಗ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದ್ಲಲ್ಲ, ಹಾಗೆ ಇವಳಿಲ್ದೇ ಇದ್ರೆ ಈ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಕೇಳ್ಬಿಡ್ಬೇಕು. ನೀವೆಷ್ಟು ವರ್ಷ ಬದುಕ್ತೀರಾ ಅಂತ ಅವ್ಳು ಹೇಳ್ತಾಳ ಬಿಡ್ತಾಳ. ಆದ್ರೆ ನಾನು ಬದುಕಿರೋವರೆಗೂ ನಾನು ಮುತ್ತೈದೆಯಾಗೆ ಇರ್ಬೇಕು ರೀ. ಆಮೇಲೆ ಕೂಡ ಕುಂಕುಮ ಇಲ್ದೇ ಇರೋ ನನ್ ಹಣಿನ, ಅರ್ಶನ ಇಲ್ದೇ ಇರೋ ನನ್ ಕೆನ್ನಿನ ನಾನ್ ನೋಡಕ್ ಇಷ್ಟಪಡಲ್ಲ. ಕೈಯಲ್ಲಿ ಬಳೆ, ಉಡಿಯಲ್ಲಿ ಹೂ ಇರ್ಬೇಕಾದ್ರೆ ನೀನು ಕಣ್ಮುಚ್ಬೇಕು, ಮಣ್ಣು ಹಾಕೋಬೇಕು ರೀ. ಅದೇ ನನ್ನ ಆಸೆ. ಡ್ಯಾಡಿ ಪ್ಲೀಸ್, ಇವಾಗ ನಾವೆಲ್ಲ ಚಿನ್ನುಗಳಿಲ್ದೆ ಬದುಕ್ತಿಲ್ವಾ? ಇವನ್ ಒಬ್ಬನ ಮೇಲೆ ಯಾಕೆ ಇಷ್ಟೊಂದು ವ್ಯಾಮೋಹ? ಮೋಹ ಅಲ್ವೋ, ಮೋಹನಾಂಗ. ಮಮತೆ. ರಾಶಿ, ನಕ್ಷತ್ರ, ಗೋತ್ರ, ಗಾತ್ರ ಯಾವುದನ್ನು ನೋಡದೆ ಆ ಭಗವಂತ ಭೂಮಿ ಕಳ್ಸಿರ್ಬೋದು ಒಂದ್ ಹೆಣ್ಣನ್ನ. ಆದ್ರೆ ತಂದೆ ಇದ್ಯಾವುದನ್ನು ನೋಡದೆ ತಾನು ಬದುಕಿರೋವರೆಗೂ ಆ ಹೆಣ್ಮಗುನ ತನ್ನ ಎದೆಗೂಡಲ್ಲಿ ಇಟ್ಕೊಂಡು ಕಾಪಾಡ್ತಾನೆ. ಆ ಕಾಪಾಡ್ಕೊಂಡಿದ್ದಕ್ಕೆ ಅವ್ರ ಅಪ್ಪನ್ನ ಶಿವನ್ ಪಾದಕ್ಕೆ ಕಳ್ಸಿದ್ದವಳು. ಅವ್ರ ಅಪ್ಪನ್ನ ಕೈಲಾಸ ಕಳ್ಸಿದ್ದು ಈ ನಿನ್ನ ಗಂಡನ ಕೈಗಳು.
ಅದಕ್ಕೆ ಮುಯ್ಗೆ ಮುಯ್ಯ ನೋಡಿ ಇವ್ರು ಈ ಮನೇಲಿರೋವರೆಗೂ ನಮ್ಗ್ ಉಳಿಗಾಲ ಇಲ್ಲ. ಜಾತ್ಕನ ನಂಬಿ ಜಾತ್ಕ ಸುಳ್ಳಾಗಲ್ಲ ರೀ. ಅಯ್ಯ, ಈ ಭೂಮಿ ಮೇಲಿರೋದು ಬರಗಾಲ, ಮಳೆಗಾಲ, ಚಳಿಗಾಲ ಅಷ್ಟೇ. ಉಳ್ಗಾಲ ಅನ್ನೋದು ಮೇಲ್ ಕೂತಿರೋನು ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಇಲ್ಲಿ ಕೆತ್ತ ಕಳಿಸ್ಬಿಟ್ಟಿರ್ತಾನೆ. ಯಾರೋ ಯಾರ ಜೀವನದಲ್ಲೂ ಇದ್ರೆ ಇನ್ಯಾರೋ ಸತ್ತೋಗ್ತಾರೆ ಅನ್ನೋದ್ರಲ್ಲಿ ಅರ್ಥ ಇದೆಯಾ ಸಕ್ರೆ? ಇಲ್ಲ ಕಣೋ, ಇಲ್ಲಿ ನೀನು ನಿನ್ ಹೆಂಡತಿ ಇನ್ನು ಮಾತು ಮುಗ್ದಿಲ್ಲ, ಇರು ಸಕ್ರೆ ಇರೋ. ಉಳ್ಕೊಂಡಿರೋ ಬಂಡೆನ ಸಾಯಿಸ್ದಾಗ್ಲೆ ಇಲ್ದೇ ಇರೋ ದೇವ್ರು ಕೂಡ ಅದ್ರಲ್ಲಿ ಹುಟ್ಟೋದು. ಹಾಗೆ ದೇವ್ರು ಅಂತ ಅನ್ನಿಸ್ಕೊಂಡಿರೋ ಕಲ್ಲು ಯಾವತ್ತೂ ಸಾಯಲ್ಲ. ನಮ್ಮ ಅಪ್ಪನು ಹಂಗೆ. ನಿನ್ನ ಗಂಡ ನಿನ್ನ ಅರ್ಶನ ಕುಂಕುಮದಲ್ಲಿ ಮಾತ್ರ ಇರ್ಬೋದು, ಆದ್ರೆ ನಮ್ಮ ಅಪ್ಪ ನನ್ನ ಉಸಿರಾಟದಲ್ಲಿ, ನನ್ನ ಹೃದಯದ ಬಡಿತದಲ್ಲಿ ಇರೋರು. ಇವ್ರನ್ನ ಬಿಟ್ಕೊಟ್ಟು ನಾವೆಲ್ಲ ಸುಮ್ಮನೆ ಇರ್ತೀವಿ ಅಂತ ಅನ್ಕೋಬೇಡ ಸಕ್ರೆ ನೀನು. ನೆಪ ಕಣೋ, ನೆಪ ನಿನಗೆ. ಹೆಂಡ್ತಿನ ಈ ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಅಪ್ಪನ ಜೀವ ಅದು ಇದು ಅಂತೆಲ್ಲ ಅಂತಿದ್ಯಾ. ಎಕ್ಸಾಕ್ಟ್ಲಿ ಸೆಡ್ ಮಬ್ಬಿ. ಏನ್ ಎಕ್ಸಾಕ್ಟ್ಲಿ ಸೆಡ್ಡು ದಡ್ಡ ಮುಂಡೆವ. ಹುಟ್ಟು ಸಾವಿನ ರಹಸ್ಯನ ಮನುಷ್ಯನ್ ಕಣ್ಣು ಕಾಣೋ ಹೋಗಿಟ್ಟಿರ್ತಾನೇನೋ ಆ ಭಗವಂತ. ರೀ ಅದೆಲ್ಲ ವಿದ್ಯೆ ರೀ, ಕಲ್ತಿರ್ತಾರೆ. ನಿಮ್ಗಿನ್ನು ಈ ದೇವ್ರು, ಶಾಸ್ತ್ರ, ಸಂಪ್ರದಾಯ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ. ದೇವರೆಂಬುದೇನು ಕಗ್ಗತ್ತಲ ಗವಿಯೇ, ನಾ ಒರಿಯಲಾರದ್ದೆಲ್ಲದರ ಹೆಸರೇ. ಕಾವ ನೋರುವನಿರಳು ಜಗದ ಕಥೆಯೇಕಿಂತು, ಹುಟ್ಟು ಸಾವುಗಳ ಮರ್ಮವೇನೋ ಮಂಕುತಿಮ್ಮ ಅಂತಾರೆ ಗುಂಡಪ್ಪನವರು. ನಶ್ವರವಾದ ಬದುಕನ್ನ ಬದುಕಿರೋವರೆಗೂ ಸುಸ್ವರವಾಗಿ ಮಾಡ್ಕೊಳ್ಳೋದು ಈ ಮನುಷ್ಯನ ಕೈಲೇ ಇರೋದು. ಮಿಕ್ಕಿದ್ನೆಲ್ಲ ಪರಮಾತ್ಮನ ಕೈಯಲ್ಲಿ ಕೊಟ್ಟು ನಾವು ಸುಮ್ಮನಿದ್ ಬಿಡೋಣ. ಆಗಲ್ಲ ರೀ, ಆಗಲ್ಲ ಅಂದ್ರೆ ಆಗಲ್ಲ. ನೋಡಿ ದಯವಿಟ್ಟು ಈ ದೋಷನ ಮನೆಯಿಂದ ಹೊರಗ್ ಕಳಿಸಿ ಅಷ್ಟೇ. ನಾನು ಕಳ್ಸಲ್ಲ, ನಾನು ಒಪ್ಪಲ್ಲ. ಕಡೆಯದಾಗಿ ರಂಗ ಹೇಳೋದೊಂದೇ, ಯಾವ ರಂಗದಲ್ಲಾರು ಇರು, ಅಂತರಂಗದಲ್ಲಿ ಚೆನ್ನಾಗಿರು. ಅದನ್ನ ಬಿಟ್ಟು ಬೇರೆ ಏನೂ ಆಗಲ್ಲ. ಮೀನಾ ಇರೋದ್ರಿಂದ ನನ್ ಪ್ರಾಣ ಏನ್ ಹೋಗಲ್ಲ. ಮೀನಾ ಈ ಮನೆ ಬಿಟ್ಟೋದ್ರೆ ನನ್ ಪ್ರಾಣನೇ ಹೋದಾಗ. ಆಯ್ತು ನಿಮ್ಮೆಲ್ಲರಿಗೂ ಕಡೆಯದಾಗಿ ನನ್ ಅರ್ಶನ ಕುಂಕುಮದ ಮೇಲೆ ಕಣ್ಣು ಬಿದ್ದೋಗಿರಿ. ಎಲ್ರು ಚೆನ್ನಾಗಿರಿ. ಎಲ್ರು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟು ಇವಳು ಮುಂದಿನ ಈ ಮನೆ ಮಹಾರಾಣಿ ತರ ಜಾಂಡ ಹುಡ್ಕೊಂಡ್ ಕೂತಿದ್ದಾಳೆ. ಹಾಳಾದೂರ್ಗೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಉಳಿದವಳೆ. ಯಜಮಾನಿಯನ್ನ ಪಟ್ಟ ತಗೊಂಡು ಇಲ್ಲೇ ಇರಲಿ ಬಿಡಿ. ಬೇಡಮ್ಮ, ಬುದ್ಧಿ ಭ್ರಮಣೆ ಆದವ್ರ ಮಾತನ್ನ ನಂಬೋ ಬುದ್ಧಿ ನಿನಗೂ ಇಲ್ಲ, ನನಗೂ ಇಲ್ಲ. ಇಂಥ ಕೆಟ್ಟ ಶಾಸ್ತ್ರ ಹೇಳೋ ಜನನ ನಂಬೋದನ್ನ ಬಿಟ್ಬಿಡಿ. ಸೂರ್ಯ ಕರ್ಕೊಂಡೋಗಿ ಸಮಾಧಾನ ಮಾಡಪ್ಪ. ನಡಿಯ ನೀನು ಹೇಗೆ ಡ್ಯಾಡ್? ಎಲ್ಲಿಗಾರ ಹಾರಾಗೋಗು. ನೀನು ನಿಮ್ಮಮ್ಮ ಇಬ್ರು ಇನ್ನೊಬ್ರು ಸಂತೋಷವಾಗಿರೋದಕ್ ಬಿಡೋದೇ ಇಲ್ಲ ಅಲ್ಲ? ಹೌದು, ಅದೇನ್ ನೋಡ್ದಾ ಕೂತಿದ್ದಿಲ್ಲ. ಎದೋ ಈತ ಕಡೆ ಕೂತ್ಕೊಂಡು ನೋಡು. ಹೋಗು ತೊಳಗು. ವಿಶಾಲು ಅಳ್ತಿದ್ದಾಳೆ, ಸರಿಯಾಗೆ ನಂಬಿದಾಳೆ. ಅಯ್ಯೋ ಟೀಚರ್, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮುಗ್ದೋಯ್ತು ವಿಶಾಲ್, ಎಲ್ಲ ಮುಗ್ದೋಯ್ತು. ಟೀಚರ್, ನೀವ್ ಅಳ್ತಾನೆ ಇದ್ರೆ ನನಗೇನ್ ಅರ್ಥ ಆಗತ್ತೆ? ಏನ್ ಮುಗ್ದೋಯ್ತು? ಏನ್ ಆಗೋಯ್ತು? ಸ್ವಾಮೀಜಿ ಬಂದಿದ್ರಲ್ಲ, ಅವ್ರು ನನ್ ತಲೆನಲ್ಲೇ ಇಟ್ಬಿಟ್ರಲ್ಲ ಬತ್ತಿನ. ನನಗಿನ್ ಯಾರ್ ದಿಕ್ಕು ಅಂತ ಶುರು ಆಗ್ಬಿಟ್ಟಿದೆ. ಏನ್ ಹೇಳಿದ್ರು? ಈ ನಮ್ ಮನೇಲಿದ್ರೆ ನನ್ ತಾಳಿ ಕಳ್ಸೋಗುತ್ತೆ, ನೀನು ನಿನ್ ಗಂಡನ ಕಳ್ಕೊಂಡ್ಬಿಡ್ತೀಯ ಅಂತ ಹೇಳಿದ್ರು. ಸರಿಯಾಗೆ ಇಟ್ಟಿದ್ದಾಳೆ ಬತ್ತಿ. ಅಯ್ಯಯ್ಯೋ, ಹಾಗಂದ್ರೆ ಏನು ಟೀಚರ್? ಹೌದು ವಿಶಾಲ್, ಹೋಗೆ ಮನೆ ಬಿಟ್ಟು ತೊಲಗೆ ಅಂತ ಹೇಳಿದ್ರೆ ಹೋಗಕ್ ರೆಡಿನೇ ಇಲ್ಲ ಅವಳು. ಸೂರ್ಯನು ನನ್ನ ಹೆಂಡತಿನ ಕಳ್ಸಲ್ಲ ಅಂತ ಹೇಳ್ತಿದ್ದಾರೆ. ನಮ್ ಮನೆಯವರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಯ ಶುರು ಆಗೋಗಿದೆ ಈಗ. ಏನ್ ಟೀಚರ್ ಇದು? ಮನೆಯಲ್ಲೇನೋ ಸಮಸ್ಯೆ ಇದೆ ಅನ್ಕೊಂಡೆ, ಆದ್ರೆ ಮನೆಯವರೇ ಸಮಸ್ಯೆನಾ? ಇದಕ್ಕೆ ಇರ್ಬೇಕು ಇನ್ನಿಬ್ರು ಹೆಣ್ಮಕ್ಳು ಮನೆಯಿಂದ ದೂರ ಆಗಿರೋದು. ಇದನ್ನ ಯಾರು ನಂಬೋದೇ ಇಲ್ಲ. ಶುಕ್ರವಾರ ಸತ್ತೆ ಕೇತು ಗ್ರಹ ಬಂದಿದ್ದಾಳೆ. ಇವ್ಳು ಬಂದಾಗಿಂದ ಬರೀ ಅನಾಹುತಾನೆ. ನಮ್ ಮನೇಲಿರೋರೆಲ್ಲ ಜ್ಯೋತಿಷ್ಯ, ಜಾತಕ ಇದೆಲ್ಲ ಸುಳ್ಳು, ನಾವ್ ಇದನ್ನೆಲ್ಲ ನಂಬಲ್ಲ ಅಂತಿದ್ದಾರೆ. ಛೇ 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 ಛೇ, ಆಚಾರ ವಿಚಾರನ ಮರೆಯುವಂತ ಮನುಷ್ಯರು ಯಾವ ಸೀಮೆ ಜನನಪ್ಪ? ಸೂರ್ಯ ಹುಟ್ಟಾಗಿಂದ ಹೇಳ್ತಿದ್ದೀನಿ, ಜಾತಕ ಸುಳ್ಳಲ್ಲ, ಭವಿಷ್ಯ ಸುಳ್ಳಲ್ಲ ಅಂತ. ಯಾರು ನನ್ ಮಾತನ್ನೇ ನಂಬ್ತಿಲ್ಲ. ಅಯ್ಯೋ, ಇದಕ್ಕೆ ಏನ್ ಪರಿಹಾರ ಹುಡ್ಕೋದಪ್ಪ ನಾನು? ನನಗ್ ಗೊತ್ತಾಗ್ತಾನೆ ಇಲ್ಲ. ಲೇ ಮೀನಾ, ಏನ್ ಮಾಡ್ತಾ ಇದ್ಯಾ? ಶಬಾಷ್ ಪೂಜೆ. ಕಪ್ಪು ನಿನ್ನ ಜೀವನನ್ನೇ ಕಪ್ಪು ಮಾಡುತ್ತೆ. ಅವತ್ತು ನಾನು ಹೇಳಿದ ಮಾತು ಇವತ್ತು ನಡೆಯೋ ಹಂತಕ್ ಬಂದಿದೆ. ನೀನೊಬ್ಳು ಆ ಮನೆಯಿಂದ ಹೊರಗ್ ಬಂದ್ರೆ ಆ ಮನೆ ಚಿಂದಿ ಚಿತ್ರಾನ್ನ ಆಗುತ್ತೆ ಕಣ. ಇನ್ನು ಆ ಲೇಡಿ ಡಾಕ್ಟರ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಒಂದ್ ವೇಳೆ ಅಮ್ಮಿಜಿ ಹೇಳ್ದಂಗೆ ನೆತ್ತಿ ಮೇಲೆ ಯಾಕೆ ಒಂದ್ ಕುಟ್ಟಿದ್ರೆ ಮುಂದ್ಗಡೆ ಇರೋ 2 ಹಲ್ಲು ದೊಡ್ಡದಾಗ್ಬಿಟ್ಟು ಹಂಗೆ ಬಗ್ಸ್ ಬುನಿ ಆಗ್ಬಿಡ್ತೀಯ. ಜನ ಯಾವ್ದಕ್ಕೂ ಭಯ ಪಡಲ್ಲ ಅಂದಾಗ ಭವಿಷ್ಯ ಹೇಳಿ ವಸೂಲಿ ಮಾಡೋದಂತ ದಂಧೆ. ನೀ ನನಗೆ ಬ್ಯಾಡ 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 ಅಷ್ಟೇ ಕಣ. ಸರಿ ಮನೋಜ್, ನಿಮಗ್ ಡಿವೋರ್ಸ್ ಬೇಕಾ? ಕೊಟ್ಬಿಡು. ನಾನ್ ನಿಮಗೆ ಡಿವೋರ್ಸ್ ಕೊಡ್ತೀನಿ, ಆದ್ರೆ ಅದಕ್ಕೆ ಒಂದ್ ಕಂಡೀಷನ್. ಮಗಳು ಏನಂತ? ನಾನೊಂದ್ ಜಾಗ ಹೇಳ್ತೀನಿ, ಅಲ್ಲಿಗೆ ನೀವ್ ನಾಳೆ ಬನ್ನಿ.